ಬೆಂಬಲ ಬೆಲೆ ಕುರಿತಾಗಿ 1.5 ಗಂಟೆ ಚರ್ಚೆ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ನಮ್ಮಗಳ ಜೊತೆ 1.5 ಗಂಟೆ ಚರ್ಚೆ ಮಾಡಿದ್ದಾರೆ. ಈ ಬೆಂಬಲ ಬೆಲೆಯನ್ನ ನಿರ್ಧಾರ ಮಾಡೋದರ ಕುರಿತಾಗಿ ಸಾಕಷ್ಟು ಚರ್ಚೆ ಆಗಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ಖಾನೆ ಮಾಲೀಕರಾದರೂ ಕೂಡ ನಾವು ಕೂಡ ರೈತರೇ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಬೆಂಬಲ ಬೆಲೆ ಘೋಷಣೆ ಕುರಿತು ಸಿಎಂ ಜೊತೆ ಒಂದಷ್ಟು ಚರ್ಚೆ ಆಗಿದೆ. ಸುಮಾರು 1.5 ಗಂಟೆ ಚರ್ಚೆ ಆಗಿದೆ ಅಂತ ಬೆಂಗಳೂರಿನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಸುಮಾರು 1-1.5 ಗಂಟೆ ಇದ್ರ ಬಗ್ಗೆನೇ ಚರ್ಚೆ ಆಗಿದೆ. ಈಗ ಇನ್ನೊಂದು 10 ನಿಮಿಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಪ್ರೆಸ್ ಮೀಟ್ ಮಾಡಿ ತಮಗೆ ಉಳಿದಂತ ಎಲ್ಲ ವಿಚಾರಗಳನ್ನ ಹೇಳ್ತಾರೆ. ನೋಡಿ, ನಾನು ಮೊನ್ನೆನೂ ಹೇಳಿದ್ದೀನಿ, ಎಲ್ಲರಿಗೂ ವಿನ್ ವಿನ್ ಸಿಚುವೇಶನ್ ಆಗಬೇಕು. ಶುಗರ್ ಫ್ಯಾಕ್ಟ್ರಿಯವರು ಕೂಡ ಶುಗರ್ ಫ್ಯಾಕ್ಟ್ರಿ ಓನರ್ ಇದ್ರು ಕೂಡ ನಾವು ಕೂಡ ರೈತರ ಸಂಕಷ್ಟ ನಮಗೂ ಗೊತ್ತು. ಬಟ್ ಅವರು ನಮಗೇನು ತೊಂದರೆ ಇದೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಳಿ ಅನ್ನೋದು ಒಂದೇ ಕಾಳಜಿ. ಯಾರಿಗೂ ಇದ್ರಲ್ಲಿ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ವಿದಿನ್ 10 ಮಿನಿಟ್ಸ್ ಈಗ ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ದಯಮಾಡಿ ಅದನ್ನ ರೈತರಿಗೆ ಮತ್ತು ನಮ್ಮ ರಾಜ್ಯದ ಜನರಿಗೆ ಆ ಪ್ರೆಸ್ ಮೀಟ್ ಅನ್ನ ತೋರಿಸಿ. ಇದ್ರ ಬಗ್ಗೆ ನಾನೇನು ರಿಯಾಕ್ಟ್ ಮಾಡೋದಿಲ್ಲ. ಅದನ್ನೇ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ತಮಗೆ ಬಿಡಿಸಿ ಹೇಳ್ತಾರೆ. ಏನು ನಮ್ಮ ಜವಾಬ್ದಾರಿ, ಏನು ರಾಜ್ಯ ಸರ್ಕಾರದ ಜವಾಬ್ದಾರಿ, ಏನು ಕೇಂದ್ರ ಸರ್ಕಾರದ ಜವಾಬ್ದಾರಿ, ಕೇಂದ್ರ ಸರ್ಕಾರ ಏನೇನು ಫಿಕ್ಸ್ ಮಾಡುತ್ತೆ ಅದನ್ನೆಲ್ಲ ಮುಖ್ಯಮಂತ್ರಿಗಳು ತಮ್ಮ ಬಾಯಿಯಿಂದನೇ ಹೇಳ್ತಾರೆ. ನಾನು ಹೇಳಿದ್ರೆ ಅದಕ್ಕೆ ಈ ರೈತ ಪರ ಹೋರಾಟಕ್ಕೆ ಸ್ವಾಮೀಜಿಗಳು ಸಾಥ್ ಕೊಟ್ಟಿದ್ದಾರೆ. ಕನ್ನೇರಿ ಶ್ರೀಗಳು ರೈತ ಹೋರಾಟಕ್ಕೆ ಧುಮುಕಿದ್ದಾರೆ. ಇನ್ನು ಸಾಕಷ್ಟು ಮಂದಿ ಸ್ವಾಮೀಜಿಗಳು ಕೂಡ ರೈತರ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ. ಇವತ್ತು ಸಾಯಂಕಾಲ 7 ಗಂಟೆವರೆಗೆ ಸರ್ಕಾರಕ್ಕೆ ಕಬ್ಬು ಬೆಳೆಗಾರರು ಡೆಡ್ ಲೈನ್ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗಲ್ಲಿಗೂ ಕೂಡ ರೈತ ಹೋರಾಟದ ಕಿಚ್ಚು ಹಬ್ಬಿದೆ. ಟನ್ ಕಬ್ಬಿಗೆ 3,500 ಬೆಂಬಲ ಬೆಲೆ ಕೊಡಲೇಬೇಕು ಅಂತ, ಕೊಡದಿದ್ರೆ ಬಂದ್ ಮಾಡ್ತೀವಿ, ಹೆದ್ದಾರಿಗಳನ್ನ ಬಂದ್ ಮಾಡ್ತೀವಿ ಅಂತ ನಾಳೆ ಬೆಂಗಳೂರು ಮುಂಬೈ ಹೆದ್ದಾರಿ ತಡೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರೈತರು. ಹೋರಾಟದ ನಾಡು ಬೆಳಗಾವಿಯ ಈ ನೆಲ ಇವತ್ತು ರೈತ ಆಕ್ರೋಶಕ್ಕೆ ಕಾರಣ ಆಗಿದೆ. ನಮ್ ಜೊತೆಲಿ ಕನ್ನೇರಿ ಮಠದ ಶ್ರೀಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಈ ರೈತ ಹೋರಾಟಕ್ಕೆ ಅವರು ಬೆಂಬಲವನ್ನ ಕೊಟ್ಟು 8 ದಿನಗಳಿಂದ ನಡೀತಾ ಇರುವಂತ ಅಹೋರಾತ್ರಿ ಹೋರಾಟಕ್ಕೆ ಇವತ್ತು ಈ ಹೋರಾಟದ ನೆಲಕ್ಕೆ ಅವರು ನಮ್ ಜೊತೆಗೆ ಬಂದಿದ್ದಾರೆ. ಹಲವಾರು ಸಂಘಟನೆಗಳ ಜೊತೆಗೆ ಅವರು ಕೂಡ ತಮ್ಮ ಬೆಂಬಲವನ್ನ ರೈತರಿಗೆ ಕೊಟ್ಟಿದ್ದಾರೆ. ಶ್ರೀಗಳೇ ನಮಸ್ಕಾರ. ಶ್ರೀಗಳೇ, ಇವತ್ತು ರೈತರು ತಾವು ಬೆಳೆದಂತ ಬೆಲೆಗೆ ಉತ್ತಮವಾದ ಬೆಲೆಗೆ ಸಿಗ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ತಾವು ಅವರ ಜೊತೆಯಾಗಿದ್ದೀರಿ, ಏನ್ ಹೇಳ್ತೀರಿ? ಎಷ್ಟು ಆತ್ಮವಿಶ್ವಾಸವನ್ನ ಅವ್ರಿಗೆ ತುಂಬಿಸ್ತೀರಿ ಗುರುಗಳೇ? ನೋಡಿ, ಒಂದು ಟಾಚಣಿ ತಯಾರು ಮಾಡವ ಅದ್ರ ಕಿಮ್ಮತ್ತನ್ನ ತಾನೇ ನಿರ್ಣಯ ಮಾಡ್ತಾನ. ಒಂದ್ ಜೊತೆ ಚಪ್ಪಲ್ ತಯಾರು ಮಾಡುವವ ಅದ್ರ ಬೆಲೆಯನ್ನ ತಾನೇ ನಿರ್ಣಯ ಮಾಡ್ತಾನ. ಒಂದು ಚೀಪ್ ತಯಾರು ಮಾಡುವವನು ಅದ್ರ ಬೆಲೆಯನ್ನ ತಾನೇ ನಿರ್ಣಯ ಮಾಡ್ತಾನ. ಆದ್ರೆ ಇಡೀ ದೇಶಕ್ಕೆ ಇದು ಅಲ್ಲದೆ ಸುಮಾರು 100 ದೇಶಗಳಿಗೆ ಸಾಕಾಗುವಷ್ಟು ಅನ್ನವನ್ನ ಬೆಳೆಯುವಂತ ರೈತ ತನ್ನ ವಸ್ತುವಿನ ಬೆಲೆಯನ್ನ ಅವನು ಯಾಕೆ ನಿರ್ಣಯ ಮಾಡಬಾರ್ದು? ಅವನು ನಿರ್ಣಯ ಮಾಡ್ಲಿಕ್ಕೆ ಉಳಿದವ್ರಿಗೆ ಹೆಂಗ್ ನೀವು ಸಹಾಯ ಸಹಕಾರಗಳನ್ನ ತೋರಿಸಿದಿರಿ, ಅಂತ ಒಂದು ಸಹಾಯ ಸಹಕಾರವನ್ನ ರೈತನಿಗೆ ಯಾಕೆ ತೋರಿಸ್ತಾ ಇಲ್ಲ ನೀವು? ವ್ಯಾಪಾರದಲ್ಲಿ ಏರಿಳಿತ ಆಯ್ತು ಅಂದ್ರ ತಕ್ಷಣ ಟ್ಯಾಕ್ಸ್ ಗಳನ್ನ ಏರಿಳಿತ ಮಾಡಿ ಅದನ್ನ ಬ್ಯಾಲೆನ್ಸ್ ಮಾಡ್ತೀರಿ. ಯಾವುದೇ ವಸ್ತುಗಳ ಮಾರಾಟದಲ್ಲಿ ಏರಿಳಿಕೆ ಆಯ್ತು, ಇಂಪೋರ್ಟ್ ಎಕ್ಸ್ಪೋರ್ಟ್ ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ತಕ್ಷಣ ಬೆಲೆಗಳನ್ನ ಮತ್ತು ತಕ್ಷಣ ನೀವು ಟ್ಯಾಕ್ಸ್ ಗಳನ್ನ ಹೆಚ್ಚು ಕಡಿಮೆ ಮಾಡ್ತೀರಿ. ಹಾಗಾದ್ರೆ ನಮ್ಮ ರೈತನ ಈ ಕಬ್ಬಿನ ಬೆಲೆಗಾಗಿ ನಿಮ್ಮ ಟ್ಯಾಕ್ಸ್ ಗಳನ್ನ ನೀವು ಯಾಕೆ ಹಿಂದೆ ಮುಂದೆ ಮಾಡೋದಿಲ್ಲ? ಸಿಕ್ಕಾಪಟ್ಟೆ ಟ್ಯಾಕ್ಸ್ ತಗೊಳ್ತೀರಿ, ಅದೇ ಹಣವನ್ನ ಸ್ವಲ್ಪ ರೈತನಿಗೆ ಯಾಕೆ ಕೊಡೋದಿಲ್ಲ? ರೈತ ಈತ ಏನು ಕೋಟ್ಯಾವಧಿ ಸಂಖ್ಯೆ ಇಲ್ಲ, ಲಕ್ಷದಷ್ಟು ಸಂಖ್ಯೆ ಅದನ್ನ. ಆಮ್ಯಾಗ ಹೀಗ್ ಮಾಡಿದ್ರಿ ಅಂತಂದ್ರ ಈ ಕೃಷಿ ಕ್ಷೇತ್ರದಿಂದ ಜನ ಬೇರೆ ಕಡೆಗೆ ಪಲಾಯನ ಮಾಡ್ತಾ ಇದ್ದಾರೆ ಮೊದ್ಲೇ. ಒಂದ್ ವೇಳೆ ಈ ರೀತಿ ರೈತ ದುರ್ಲಕ್ಷಿತ ಆದ ಅಂದ್ರ, ರೈತನನ್ನ ನೀವು ಗಣನೆಗೆ ತಗೊಳ್ಳಿಲ್ಲ, ಅವನಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರ ಇಡೀ ಜನ ಈ ಕೃಷಿ ಕ್ಷೇತ್ರದಿಂದ ದೂರ ಆದ್ರಂದ್ರ ಮಣ್ಣು ತಿನ್ನೋ ಪಾಳೆ ಬಂದಿತ್ತು ಈ ಸರ್ಕಾರ. ನಾವ್ ಯಾರ ಮನೆಯ ಆಸ್ತಿ ಕೇಳಿಲ್ಲ, ನಿಮ್ಗೆ ಯಾವುದೇ ಸಚಿವ ಸ್ಥಾನ ಕೊಡಿ ಮತ್ತೊಂದು ಕೊಡಿ ಅಂತ ಕೇಳಿಲ್ಲ. ನಾವು ಬೆಳೆದ ಬೆಳೆಗೆ ಉತ್ತಮವಾದ ಬೆಲೆ ಕೊಡಿ. ಆಲ್ರೈಟ್, ನೋಡ್ತಾ ಇದೀವಿ ದೃಶ್ಯಗಳಲ್ಲಿ ಸಭೆಗೆ ಸಿಎಂ ಆಗಮಿಸಿದ್ದಾರೆ. ಈಗ ಸಚಿವ ಸಂಪುಟ ಸಭೆ ಜೊತೆಗೆ ಒಂದಷ್ಟು ಚರ್ಚೆ ಕೂಡ ನಡೀತಾ ಇತ್ತು. ಈಗ ಸಿಎಂ ಬಂದಿದ್ದಾರೆ, ಮೋಸ್ಟ್ಲಿ ಈಗ ಮಾಧ್ಯಮಗೋಷ್ಠಿ ನಡೆಸ್ತಾರೆ ಅಂತ ಅನ್ಸುತ್ತೆ. ಏನ್ ಹೇಳ್ತಾರೆ ಈ ಹೋರಾಟದ ಬಗ್ಗೆ?
ನೀನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸುದ್ದಿಗೋಷ್ಠಿ ಶುರುವಾಗುತ್ತೆ ಅಂತ ಅನ್ಸುತ್ತೆ. ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ, ಎಚ್ ಕೆ ಪಾಟೀಲ್ ಇದ್ದಾರೆ, ಎಂ ಬಿ ಪಾಟೀಲ್ ಕೂಡ ಇದ್ದಾರೆ. ಹಾಗಾಗಿ ಕಬ್ಬು ಬೆಳೆಗಾರರ ಹೋರಾಟದ ಕುರಿತಾಗಿ ಬಹುಶಃ ಕೇಂದ್ರ ಸರ್ಕಾರ ಏನು ಮಾಡಬೇಕಿತ್ತು, ಏನು ಮಾಡಬೇಕಾಗಿದೆ, ಆಮೇಲೆ 3,500 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡುವಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ಇದನ್ನು ವಿವರವಾಗಿ ಸಿಎಂ ಹೇಳ್ತಾರಾ, ರೈತರಿಗೆ ಮನವಿ ಮಾಡ್ತಾರಾ ಪ್ರತಿಭಟನೆಯನ್ನು ಕೈ ಬಿಡೋದಕ್ಕೆ. ರೈತರ ಸಮಸ್ಯೆಯನ್ನು ಅಡ್ರೆಸ್ ಮಾಡುವ ಉದ್ದೇಶದಿಂದ ಇವಾಗ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಎಚ್ ಕೆ ಪಾಟೀಲ್ರು ಮಾತನಾಡ್ತಾ ಇದ್ದಾರೆ. ಏನ್ ಹೇಳ್ತಾರೆ ಸಿಎಂ ಸಿದ್ದರಾಮಯ್ಯ ಈ ವಿಚಾರವಾಗಿ? ಬೆಂಬಲ ಬೆಲೆ ಕುರಿತಾಗಿ 1.5 ಗಂಟೆ ಚರ್ಚೆ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ನಮ್ಮಗಳ ಜೊತೆ 1.5 ಗಂಟೆ ಚರ್ಚೆ ಮಾಡಿದ್ದಾರೆ. ಈ ಬೆಂಬಲ ಬೆಲೆಯನ್ನ ನಿರ್ಧಾರ ಮಾಡೋದರ ಕುರಿತಾಗಿ ಸಾಕಷ್ಟು ಚರ್ಚೆ ಆಗಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ಖಾನೆ ಮಾಲೀಕರಾದರೂ ಕೂಡ ನಾವು ಕೂಡ ರೈತರೇ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಬೆಂಬಲ ಬೆಲೆ ಘೋಷಣೆ ಕುರಿತು ಸಿಎಂ ಜೊತೆ ಒಂದಷ್ಟು ಚರ್ಚೆ ಆಗಿದೆ. ಸುಮಾರು 1.5 ಗಂಟೆ ಚರ್ಚೆ ಆಗಿದೆ ಅಂತ ಬೆಂಗಳೂರಿನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಸುಮಾರು 1.5 ಗಂಟೆ ಇದ್ರ ಬಗ್ಗೆನೇ ಚರ್ಚೆ ಆಗಿದೆ. ಈಗ ಇನ್ನೊಂದು 10 ನಿಮಿಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಪ್ರೆಸ್ ಮೀಟ್ ಮಾಡಿ ತಮಗೆ ಉಳಿದಂತ ಎಲ್ಲ ವಿಚಾರಗಳನ್ನ ಹೇಳ್ತಾರೆ. ತಾವೇನಾದ್ರೂ ರೈತರ ಪರವಾಗಿ ಏನಾದ್ರು ಪ್ರಸ್ತಾಪ ಮಾಡಿ? ನೋಡಿ, ನಾನು ಮೊನ್ನೆನೂ ಹೇಳಿದ್ದೀನಿ, ಎಲ್ಲರಿಗೂ ವಿನ್ ವಿನ್ ಸಿಚುವೇಶನ್ ಆಗಬೇಕು. ಶುಗರ್ ಫ್ಯಾಕ್ಟ್ರಿಯವರು ಕೂಡ, ಶುಗರ್ ಫ್ಯಾಕ್ಟ್ರಿ ಓನರ್ ಇದ್ರು ಕೂಡ ನಾವು ಕೂಡ ರೈತರ ಸಂಕಷ್ಟ ನಮಗೂ ಗೊತ್ತು. ಬಟ್ ಅವರು ನಮಗೇನು ತೊಂದರೆ ಇದೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಳಿ ಅನ್ನೋದು ಒಂದೇ ಕಾಳಜಿ. ಯಾರಿಗೂ ಇದ್ರಲ್ಲಿ ಅನ್ಯಾಯ ಆಗಕ್ ಬಿಡೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ವಿದಿನ್ 10 ಮಿನಿಟ್ಸ್ ಈಗ ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ದಯಮಾಡಿ ಅದನ್ನ ರೈತರಿಗೆ ಮತ್ತು ನಮ್ಮ ರಾಜ್ಯದ ಜನರಿಗೆ ಆ ಪ್ರೆಸ್ ಮೀಟ್ ಅನ್ನ ತೋರಿಸಿ. ಮಾಲೀಕರು ವಿತಂಡವಾದ ಮಾಡ್ತಾ ಇದಾರೆ ಅಂತ ರೈತರು ಕೆಲವರು ಹೇಳ್ತಾ ಇದಾರೆ. ಇದ್ರ ಬಗ್ಗೆ ನಾನೇನು ರಿಯಾಕ್ಟ್ ಮಾಡೋದಿಲ್ಲ. ಅದನ್ನೇ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ತಮಗೆ ಬಿಡಿಸಿ ಹೇಳ್ತಾರೆ. ಏನು ನಮ್ಮ ಜವಾಬ್ದಾರಿ, ಏನು ರಾಜ್ಯ ಸರ್ಕಾರದ ಜವಾಬ್ದಾರಿ, ಏನು ಕೇಂದ್ರ ಸರ್ಕಾರದ ಜವಾಬ್ದಾರಿ, ಕೇಂದ್ರ ಸರ್ಕಾರ ಏನೇನು ಫಿಕ್ಸ್ ಮಾಡುತ್ತೆ ಅದನ್ನೆಲ್ಲ ಮುಖ್ಯಮಂತ್ರಿಗಳು ತಮ್ಮ ಬಾಯಿಯಿಂದನೇ ಹೇಳ್ತಾರೆ. ನಾನು ಹೇಳಿದ್ರೆ ಅದಕ್ಕೆ ಈ ರೈತ ಪರ ಹೋರಾಟಕ್ಕೆ ಸ್ವಾಮೀಜಿಗಳು ಸಾಥ್ ಕೊಟ್ಟಿದ್ದಾರೆ. ಕನ್ನೇರಿ ಶ್ರೀಗಳು ರೈತ ಹೋರಾಟಕ್ಕೆ ಧುಮುಕಿದ್ದಾರೆ. ಇನ್ನು ಸಾಕಷ್ಟು ಮಂದಿ ಸ್ವಾಮೀಜಿಗಳು ಕೂಡ ರೈತರ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ. ಇವತ್ತು ಸಾಯಂಕಾಲ 7 ಗಂಟೆವರೆಗೆ ಸರ್ಕಾರಕ್ಕೆ ಕಬ್ಬು ಬೆಳೆಗಾರರು ಡೆಡ್ ಲೈನ್ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗಲ್ಲಿಗೂ ಕೂಡ ರೈತ ಹೋರಾಟದ ಕಿಚ್ಚು ಹಬ್ಬಿದೆ. ಟನ್ ಕಬ್ಬಿಗೆ 3,500 ಬೆಂಬಲ ಬೆಲೆ ಕೊಡಲೇಬೇಕು ಅಂತ, ಕೊಡದಿದ್ರೆ ಬಂದ್ ಮಾಡ್ತೀವಿ, ಹೆದ್ದಾರಿಗಳನ್ನ ಬಂದ್ ಮಾಡ್ತೀವಿ ಅಂತ ನಾಳೆ ಬೆಂಗಳೂರು ಮುಂಬೈ ಹೆದ್ದಾರಿ ತಡೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರೈತರು. ಹೋರಾಟದ ನಾಡು ಬೆಳಗಾವಿಯ ಈ ನೆಲ ಇವತ್ತು ರೈತ ಆಕ್ರೋಶಕ್ಕೆ ಕಾರಣ ಆಗಿದೆ. ನಮ್ ಜೊತೆಲಿ ಕನ್ನೇರಿ ಮಠದ ಶ್ರೀಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಈ ರೈತ ಹೋರಾಟಕ್ಕೆ ಅವರು ಬೆಂಬಲವನ್ನ ಕೊಟ್ಟು 8 ದಿನಗಳಿಂದ ನಡೀತಾ ಇರುವಂತಹ ಅಹೋರಾತ್ರಿ ಹೋರಾಟಕ್ಕೆ ಇವತ್ತು ಈ ಹೋರಾಟದ ನೆಲಕ್ಕೆ ಅವರು ನಮ್ ಜೊತೆಗೆ ಬಂದಿದ್ದಾರೆ. ಹಲವಾರು ಸಂಘಟನೆಗಳ ಜೊತೆಗೆ ಅವರು ಕೂಡ ತಮ್ಮ ಬೆಂಬಲವನ್ನ ರೈತರಿಗೆ ಕೊಟ್ಟಿದ್ದಾರೆ. ಶ್ರೀಗಳೇ ನಮಸ್ಕಾರ. ಶ್ರೀಗಳೇ, ಇವತ್ತು ರೈತರು ತಾವು ಬೆಳೆದಂತ ಬೆಲೆಗೆ ಉತ್ತಮವಾದ ಬೆಲೆಗೆ ಸಿಗ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ತಾವು ಅವರ ಜೊತೆಯಾಗಿದ್ದೀರಿ, ಏನ್ ಹೇಳ್ತೀರಿ? ಎಷ್ಟು ಆತ್ಮವಿಶ್ವಾಸವನ್ನ ಅವ್ರಿಗೆ ತುಂಬಿಸ್ತೀರಿ ಗುರುಗಳೇ? ನೋಡಿ, ಒಂದು ಟಾಚಣಿ ತಯಾರು ಮಾಡವ ಅದ್ರ ಕಿಮ್ಮತ್ತನ್ನ ತಾನೇ ನಿರ್ಣಯ ಮಾಡ್ತಾನ.